ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿಯವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸ್ತಾ ಹೋಗೋಣ. ನರ್ಮದಾ ನದಿ ಉಕ್ಕೇರೋದನ್ನು ಶಂಕರರು ತಡೀತಾರೆ. ಈ ವಿಚಾರದಿಂದ ಸಂತೋಷಗೊಂಡಂತಹ ಗುರುಗಳು ಅವರನ್ನು ಹರಿಸ್ತಾರೆ. ಆನಂತರ ನಿಮಗೆ ಗುರುದಕ್ಷಿಣೆ ಅಂತ ಏನಾದರೂ ಕೊಡಬೇಕು, ಏನು ಕೊಡಲಿ ಅಂತ ಶಂಕರರು ಕೇಳಿದಾಗ, ವೈದಿಕ ಧರ್ಮವನ್ನು ಉದ್ಧಾರ ಮಾಡು, ಇತರ ಧರ್ಮಗಳಲ್ಲಿ ಇರತಕ್ಕಂತಹ ಅನಾಚಾರವನ್ನು ಮತ್ತು ಅವಿಚಾರಗಳನ್ನು ತಡೆದು ಹಾಕಿ ವೈದಿಕ ಧರ್ಮವನ್ನು ನೀನು ಎತ್ತಿ ಹಿಡಿಬೇಕು, ಜನರಲ್ಲಿ ಜಾಗೃತಿ ಮೂಡಿಸು, ಭರತಖಂಡದಲ್ಲೆಲ್ಲ ಸಂಚರಿಸು ಅಂತ ಆಜ್ಞೆ ಕೊಡ್ತಾರೆ. ಅದೇ ರೀತಿ ಶಂಕರರು ತಮ್ಮ ಶಿಷ್ಯರ ಜೊತೆಗೆ ಹೊರಡ್ತಾರೆ. ಕತೆ ಇಲ್ಲಿಗೆ ನಿಂತಿದ್ದು, ಮುಂದುವರಿಸೋಣ. ಶಂಕರರು ನಿಧಾನವಾಗಿ ಮುಂದೆ ಹೆಜ್ಜೆ ಇಡ್ತಾ ಇರ್ತಾರೆ. ಅವರ ಹಿಂದೆ ಗಂಭೀರ ನಡೆಯಿಂದ ನಂದಿ ಚಲಿಸ್ತಾ ಇರುತ್ತೆ. ಅದರ ಅಕ್ಕಪಕ್ಕದಲ್ಲಿ ನಾರಾಯಣ ಮತ್ತು ಪರಮೇಶ್ವರ, ಸದಾಶಿವ ಇವರುಗಳು ಸಾಗ್ತಾ ಇರ್ತಾರೆ. ಬಾಲಗುರುವನ್ನು ಮತ್ತು ಅವರ ಶಿಷ್ಯ ವೃಂದವನ್ನು ದಾರಿಗುಂಟ ಇದ್ದಂತಹ ಹಳ್ಳಿಗಳ ಮತ್ತು ನಗರಗಳ ಗ್ರಾಮಸ್ಥರು ಆದರ ವಿಶ್ವಾಸಗಳಿಂದ, ಭಕ್ತಿ ಗೌರವಗಳಿಂದ ಸ್ವಾಗತಿಸ್ತಿರ್ತಾರೆ, ಸತ್ಕರಿಸ್ತಿರ್ತಾರೆ. ಪ್ರಯಾಣದ ಮಧ್ಯದಲ್ಲಿ ಅಲ್ಲಲ್ಲಿ ಅಗ್ರಹಾರಗಳಲ್ಲಿ ಇರುತ್ತವೆ. ಅಲ್ಲಿದ್ದಂತಹ ಅಗ್ನಿಹೋತ್ರಿಗಳು ಮತ್ತು ವಿದ್ವಾಂಸರು ಶಂಕರರನ್ನು ತಮ್ಮಲ್ಲಿಗೆ ಆಹ್ವಾನಿಸ್ತಾ ಇರ್ತಾರೆ, ಶಾಸ್ತ್ರ ವಿಚಾರವನ್ನು ಮಾಡ್ತಾ ಇರ್ತಾರೆ. ಇನ್ನು ಈ ಬಾಲ ದಕ್ಷಿಣಾಮೂರ್ತಿಯ ಪ್ರತಿಭೆ ವರ್ಚಸ್ಸುಗಳಿಗೆ ಮಾರು ಹೋಗ್ತಾ ಇರ್ತಾರೆ. ಶಂಕರರಾದ್ರೂ ತಮ್ಮನ್ನು ವಾದದಲ್ಲಿ ಎದುರಿಸಿದಂತಹ ವಿದ್ವಾಂಸರು, ಅವರು ಚಿಕ್ಕವರಿರಲಿ ದೊಡ್ಡವರಿರಲಿ, ಪೂರ್ಣ ಪಂಡಿತರಿರಲಿ ಅಥವಾ ಸ್ವಲ್ಪ ತಿಳಿದವರೇ ಆಗಿರಲಿ, ಎಲ್ಲರನ್ನೂ ಕೂಡ ಶ್ರೀದೇವಿ ಸರಸ್ವತಿಯ ಮಕ್ಕಳು ಅಂತ ಭಾವಿಸ್ತಾ ಇರ್ತಾರೆ. ಗೌರವದಿಂದ ಮತ್ತು ಸೌಜನ್ಯದಿಂದಲೇ ವರ್ತಿಸ್ತಾ ಇರ್ತಾರೆ. ತಮ್ಮ ನಿಶ್ಚಿತವಾದಂತಹ ತರ್ಕದಿಂದ, ದೃಢವಾದ ತಾತ್ವಿಕ ನಿಷ್ಠೆಯಿಂದ ತಾವು ಮಾತ್ರ ಸ್ವಲ್ಪನೂ ಕದಲದೆ ಇತರ ವಿಚಾರಗಳಿಗೂ ಕೂಡ ಗೌರವ ಕೊಡ್ತಾ ಇರ್ತಾರೆ, ಮನ್ನಣೆ ಕೊಡ್ತಾ ಇರ್ತಾರೆ. ಹಾಗಾಗಿ ಬಾಲಗುರುಗಳು ಹೋದಲೆಲ್ಲ ಜನಮನದ ಜೊತೆಗೆ ಅವರ ಹೃದಯವನ್ನು ಗೆಲ್ತಾ ಇರ್ತಾರೆ. ಶ್ರೀ ಶಂಕರರ ವಾದ ತಮಗೆ ಸಮ್ಮತ ಆಗಲಿ ಆಗದೇ ಇರಲಿ, ಅವರ ವ್ಯಕ್ತಿತ್ವಕ್ಕೆ ಬಹಳ ಜನ ಪಂಡಿತರು ಮಾರು ಹೋಗ್ತಾರೆ. ಸಕಲ ಶಾಸ್ತ್ರಗಳಲ್ಲೂ ಇಷ್ಟೊಂದು ಪ್ರೌಢ ಪಾಂಡಿತ್ಯ ಇರತಕ್ಕಂತಹ ಈ ಬಾಲ ಸನ್ಯಾಸಿ ಸಾಕ್ಷಾತ್ ಸರಸ್ವತಿ ಅವತಾರ ಇರಬೇಕು ಅಂತ ಪ್ರತಿಯೊಬ್ಬರು ಅವರನ್ನು ಶ್ಲಾಘನೆ ಮಾಡ್ತಾ ಇರ್ತಾರೆ. ಹೀಗೆ ಪಾದಾರ್ಪಣ ಮಾಡಿದ ಕಡೆಗಳಲ್ಲೆಲ್ಲ ಜನರ ಹೃದಯವನ್ನು ಗೆಲ್ತಾ ಬಂದಂತಹ ಈ ಬಾಲಗುರುವನ್ನು ಹಲವಾರು ಜನ ರಾಜ ಮಹಾರಾಜರು ಕೂಡ ಕರೆದು ಗೌರವಿಸ್ತಾರೆ. ಅವರು ಭಕ್ತಿಪೂರ್ವಕವಾಗಿ ವಸ್ತು ವಾಹನಗಳನ್ನು, ಧನವನ್ನು ಸಮರ್ಪಿಸಿದಾಗ ಶಂಕರರು ಹೇಳ್ತಾ ಇರ್ತಾರೆ, ಇವು ಈಗ ನಮಗೆ ಅಗತ್ಯ ಆಗಿಲ್ಲ, ಇವೆಲ್ಲ ನಿಮ್ಮಲ್ಲೇ ಇರಲಿ, ಅವಶ್ಯ ಆದಾಗ ನಾವೇ ಕೇಳ್ತೀವಿ ಅಂತ ಹೇಳಿಬಿಟ್ಟು ಎಲ್ಲವನ್ನು ಹಿಂದಿರುಗಿಸ್ತಾ ಇರ್ತಾರೆ. ಆದರೆ ರಾಜಸ್ಥಾನದಲ್ಲಿದ್ದಂತಹ ಪಂಡಿತರು ತಾವು ರಚಿಸಿದಂತಹ ಗ್ರಂಥಗಳನ್ನು ಕೊಟ್ಟಾಗ ಮಾತ್ರ ಅವುಗಳನ್ನು ಸ್ವೀಕರಿಸ್ತಾ ಇರ್ತಾರೆ. ಸಂಚಾರ ಹೀಗೆ ಕ್ರಮಿಸ್ತಾ ವಿಂಧ್ಯ ಪರ್ವತವನ್ನು ದಾಟುತ್ತೆ, ಮುಂದಕ್ಕೆ ಸಾಗ್ತಾ ಹೋಗುತ್ತೆ. ಹೈಹಯ, ಚೇದಿ, ಕೌಶಾಂಬಿ ಈ ರಾಜ್ಯಗಳ ಮುಖಾಂತರ ಹಾದು ಯಮುನಾ ದಡದಲ್ಲಿ ಸ್ವಲ್ಪ ದಿನ ನೆಲೆಸುತ್ತೆ. ನಾಲ್ವರು ಅಲ್ಲಿ ವಿಶ್ರಮಿಸ್ಕೊತಾರೆ. ಆನಂತರ ಯಮುನಾ ತೀರದಲ್ಲಿ ಮುಂದೆ ಸಾಗ್ತಾ ಪ್ರಯಾಗ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ಒಂದೆರಡು ದಿನ ಅಲ್ಲಿ ತಂಗ್ತಾರೆ. ಅಲ್ಲಿ ತಂಗುವ ಉದ್ದೇಶ ಅಲ್ಲಿಯ ಪಂಡಿತರನ್ನ ಕಾಣುವಂತಹ ಅಪೇಕ್ಷೆಯಿಂದ. ಶಿಷ್ಯರುಗಳು ಭಿಕ್ಷಾಟನೆಗೆ ಹೋಗಿದ್ದಾಗ ಶಂಕರರು ತಮ್ಮಲ್ಲಿದ್ದಂತಹ ಗ್ರಂಥಗಳನ್ನು ಅವಲೋಕಿಸ್ತಾ ಅಥವಾ ನದಿ ತೀರದ ಪರ್ಣಕೂಟಿಗಳಲ್ಲಿ ಇದ್ದಂತಹ ಸಾಧು ಸಂತರ ಜೊತೆಗೆ ಸಂಭಾಷಣೆ ಮಾಡ್ತಾ ಇರ್ತಾರೆ. ಅಲ್ಲಿದ್ದಾಗಲೇ ಅವ್ರಿಗೆ ಆಚಾರ್ಯ ಕುಮಾರಿಲ ಭಟ್ಟರ ವಿಚಾರ ತಿಳಿಯುತ್ತೆ. ಆಚಾರ್ಯ ಕುಮಾರಿಲ ಭಟ್ಟರು ವಿದ್ಯಾಭ್ಯಾಸಕ್ಕೆ ಅಂತ ತೀರ ಬಾಲ್ಯದಲ್ಲೇ ಪ್ರಯಾಗ ಕ್ಷೇತ್ರಕ್ಕೆ ಬಂದಿರ್ತಾರೆ. ಚತುರ್ವೇದಗಳನ್ನು, ವ್ಯಾಕರಣ ಶಾಸ್ತ್ರವನ್ನು, ತರ್ಕ ಮೀಮಾಂಸವನ್ನು ಅಧ್ಯಯನ ಮಾಡಿದವರು. ಅವರ ತಂದೆಯವರು ಅಗ್ನಿಹೋರ್ತಿಗಳು, ಸೋಮಯಾಜಿಗಳು ಆಗಿದ್ದರಿಂದ ಕುಮಾರಿಲ ಭಟ್ಟರಿಗೆ ಸಹಜವಾಗಿಯೇ ಯಜ್ಞಯಾಗಾದಿ ಕರ್ಮಗಳಲ್ಲಿ ಶ್ರದ್ಧೆ ಇರುತ್ತೆ. ಜೈಮಿನಿ ಮಹರ್ಷಿಗಳ ಪೂರ್ವ ಮೀಮಾಂಸಾ ಶಾಸ್ತ್ರವನ್ನು ವಿಶೇಷವಾದಂತಹ ಅಸ್ತೆ ಅಕ್ಕರೆಯಿಂದ ಅಧ್ಯಯನ ಮಾಡಿರ್ತಾರೆ ಕುಮಾರಿಲರು. ವೇದಗಳ ಆಂತರ್ಯ ಕರ್ಮದಿಂದಲೇ ಮೋಕ್ಷ ಅನ್ನೋ ನಿರ್ಧಾರವನ್ನು ಅವರು ತಳೆದಿರ್ತಾರೆ. ಅವರ ಕಾಲದಲ್ಲಿ ಬಹಳಷ್ಟು ಜನ ಮೀಮಾಂಸಕರು ಯಜ್ಞಯಾಗಾದಿಗಳ ನಿಷ್ಠರಾಗಿದ್ದರೂ ಕೂಡ ಹೆಚ್ಚು ಜನ ತೀರ ಲೌಕಿಕವಾದ ಕಾಮನೆಗಳನ್ನು ಗುರಿಯಾಗಿ ಹೊಂದಿ ಅವುಗಳ ಪ್ರಾಪ್ತಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ
ಜೈನರು, ಬೌದ್ಧರು ಅವರುಗಳನ್ನ ಟೀಕೆ ಅಪಹಾಸ್ಯಗಳನ್ನ ಮಾಡ್ತಾ ಇರ್ತಾರೆ. ಕುಮಾರಿಲರಿಗೆ ಈ ಮೀಮಾಂಸಕರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ತಪ್ಪು ತಿದ್ದೋದು, ಬೌದ್ಧರ ಕಟುಟೀಕೆಯನ್ನು ಎದುರಿಸಿ ಅವರನ್ನ ನಿರುತ್ತರನ್ನಾಗಿ ಮಾಡೋದು ಮುಖ್ಯ ಕೆಲಸವಾಗಿರುತ್ತೆ. ರಾಜಾಶ್ರಯದಲ್ಲಿ ಇದ್ದಂತಹ ಬೌದ್ಧರು ತಮ್ಮ ಅಭಿಚಾರಕ ತಾಂತ್ರಿಕ ಕೃತಿ ಪವಾಡಗಳಿಂದ ರಾಜರನ್ನ, ರಾಣಿ ವಾಸದವರನ್ನ ಮರಳುಗೊಳಿಸ್ತಾ ಇರ್ತಾರೆ. ಇದರ ಜೊತೆಗೇನೆ ವೇದಶಾಸ್ತ್ರ ಪಂಡಿತರಿಗೆ ತುಂಬಾ ಕಿರುಕುಳ ಕೊಡ್ತಾ ಇರ್ತಾರೆ. ಇದನ್ನ ಹೇಗೆ ತಡೆಗಟ್ಟೋದು ಅಂತ ಯೋಚನೆ ಮಾಡಿದ್ದ ಕುಮಾರಿಲರು ತಾವೇ ಸ್ವತಃ ಬೌದ್ಧ ಮತವನ್ನ ಸ್ವೀಕರಿಸ್ತಾರೆ. ಬೌದ್ಧ ಧರ್ಮ ಮತ್ತು ತತ್ವ ಗ್ರಂಥಗಳನ್ನ ಗುರುಮುಖೇನ ಅಧ್ಯಯನ ಮಾಡ್ತಾರೆ. ಈ ಕುಮಾರಿಲರು ಮಾರುವೇಷದಲ್ಲಿ ಬೌದ್ಧ ವಿದ್ಯಾಲಯದಲ್ಲಿ ಇದ್ದಿದ್ದು ಬಹಳ ಕಾಲ ಗುಟ್ಟಾಗೇನು ಉಳಿದಿರಲ್ಲ. ಇವರು ವೇಷಭೂಷಣಗಳನ್ನು ಬೌದ್ಧರ ತರ ಧರಿಸ್ತಿರ್ತಾರೆ. ಆದ್ರೆ ಹೃದಯ ಮತ್ತು ಮನಸ್ಸುಗಳಿಂದ ಸಂಪೂರ್ಣ ವೈದಿಕರೇ ಆಗಿರ್ತಾರೆ. ಪ್ರತಿದಿನವೂ ತುಂಬಾ ನಸುಕಲ್ಲಿ ಎದ್ದು ತಟಾಕಕ್ಕೆ ಸ್ನಾನಕ್ಕೆ ಹೋಗಿ ಅಲ್ಲೇ ತಮ್ಮ ಆನ್ಹಿಕಗಳನ್ನ ಮಾಡಿ ತುಂಬಾ ಸಣ್ಣ ಧ್ವನಿಯಲ್ಲಿ ವೇದ ಪಾರಾಯಣವನ್ನು ಮಾಡ್ಕೋತಾ ಇರ್ತಾರೆ. ಇದನ್ನೆಲ್ಲ ಒಮ್ಮೆ ಒಬ್ಬಿಬ್ಬರು ಭಿಕ್ಷುಗಳು ಕಂಡುಕೊಂಡು ಬಿಡ್ತಾರೆ. ಕುಮಾರಿಲರ ಎದುರಲ್ಲೇನೆ ಎಷ್ಟೋ ಸಲ ವೈದಿಕ ಧರ್ಮದ ಖಂಡನೆ ನಡೆದಾಗ ಕುಮಾರಿಲರು ಅನಿವಾರ್ಯವಾಗಿ ಸುಮ್ಮನಿರ್ತಿರ್ತಾರೆ. ಆದ್ರೆ ಅವರ ಮುಖ ಮ್ಲಾನವಾಗ್ತಿರುತ್ತೆ, ಕಣ್ಣುಗಳು ನೀರು ತುಂಬಿ ಬಿಡ್ತಾ ಇರುತ್ತವೆ. ಒಂದು ದಿನ ಗುಟ್ಟು ರಟ್ಟಾಗುತ್ತೆ. ಕುಮಾರಿಲರಿಗೂ ಅವರ ಸಹಪಾಠಿಗಳಿಗೂ ಮಾತು ನಡೆದು ಚರ್ಚೆಗೆ ತೊಡೆದು ಕುಮಾರಿಲರು ಬೌದ್ಧರ ಆಚಾರ ವಿಚಾರಗಳನ್ನ ಟೀಕಿಸ್ಬಿಡ್ತಾರೆ. ತಕ್ಷಣವೇ ವಿದ್ಯಾಲಯದ ಆಚಾರ್ಯ ಪ್ರಮುಖರವರೆಗೂ ದೂರ ಹೋಗುತ್ತೆ. ಅವರು ಕುಮಾರಿಲ ಭಟ್ಟರನ್ನ ಕರೆಸ್ತಾರೆ, ವಿಚಾರಣೆ ಮಾಡ್ತಾರೆ. ಇವರು ವೈದಿಕ ಧರ್ಮದವರು ಅಂತ ವಿಚಾರ ಗೊತ್ತಾದ ತಕ್ಷಣವೇ ವಿದ್ಯಾಲಯವನ್ನ ಬಿಟ್ಟು ಹೊರಡಬೇಕು ಅಂತ ಆಜ್ಞೆನು ಮಾಡ್ತಾರೆ. ಕುಮಾರಿಲರು ತಮ್ಮ ಕೊಠಡಿಗೆ ಹೋಗಿ ತಮ್ಮ ಪುಸ್ತಕಗಳನ್ನ ಎತ್ತುಕೊಂಡು ಖಿನ್ನರಾಗಿ ಹೊರಕ್ಕೆ ಬಂದಾಗ ಅವರಿಂದ ಟೀಕೆಗೆ ಒಳಗಾಗಿದ್ದಂತಹ ಕೆಲವು ತುಂಟ ವಿದ್ಯಾರ್ಥಿಗಳು ಅವರನ್ನ ವಿಶ್ವವಿದ್ಯಾಲಯದ ಮೇಲ್ಮಹಡಿಯಿಂದ ಕೆಳಕ್ಕೆ ತಳ್ಳಿಬಿಡ್ತಾರೆ. ಬ್ರಹ್ಮಚಾರಿಗಳು ಯೋಗಾಭ್ಯಾಸ ನಿರತರು ಆಗಿದ್ದರಿಂದ ಕುಮಾರಿಲರಿಗೆ ಅಷ್ಟು ಮೇಲಿಂದ ಕೆಳಗೆ ಬಿದ್ದರೂ ವಿಶೇಷವಾದ ಅಪಾಯ ಏನೂ ಆಗೋದಿಲ್ಲ. ಆದ್ರೆ ಕಣ್ಣಿಗೆ ಏಟು ಬೀಳುತ್ತೆ, ಒಂದು ಕಣ್ಣು ನಿಷ್ಕ್ರಿಯ ಆಗತ್ತೆ. ಆದ್ರೆ ಮನಸ್ಸಿಗೆ ತುಂಬಾ ಘಾಸಿ ಆಗತ್ತೆ. ತಾವು ದೇಶವನ್ನೆಲ್ಲ ಸಂಚರಿಸಿ ಬೌದ್ಧ ಧರ್ಮದ ಆಚಾರ ವಿಚಾರವನ್ನ ಖಂಡಿಸೋದಾಗಿಯೋ ವೈದಿಕ ಧರ್ಮದ ಪುನಃಸ್ಥಾಪನೆಗೆ ಯತ್ನಿಸ್ತೀನಿ ಅಂತ ಹೇಳಿ ಆಗ್ಲೇ ಅವರು ಪ್ರತಿಜ್ಞೆ ಮಾಡ್ತಾರೆ. ಅಂದಿನಿಂದ ಹಗಲು ರಾತ್ರಿ ಸದಾಕಾಲನೂ ಅವ್ರಿಗೆ ಅದೇ ಕೆಲಸ ಆಗತ್ತೆ, ಅದೇ ಚಿಂತನೆ ಆಗತ್ತೆ. ದೇಶ ಸಂಚಾರ, ಬೌದ್ಧರ ಆಚಾರ ವಿಚಾರವನ್ನ ಖಂಡನೆ ಮಾಡೋದು, ಇದು ಅವ್ರಿಗೆ ಮುಖ್ಯ ಉದ್ದೇಶವಾಗಿ ನಿಂತ್ಕೊಂಡ್ಬಿಡುತ್ತೆ. ಕುಮಾರಿಲರು ತಮ್ಮ ನಿಲುವನ್ನ ಸಮರ್ಥಿಸಕ್ಕೆ ಹಲವಾರು ಉದ್ಗ್ರಂಥಗಳನ್ನು ರಚಿಸ್ತಾರೆ. ಕುಮಾರಿಲ ಭಟ್ಟರು ಶಾಬರ ಭಾಷ್ಯಕ್ಕೆ ಟೀಕೆಗಳನ್ನ, ಶ್ಲೋಕವಾರ್ತಿಕ ಮತ್ತು ತಂತ್ರವಾರ್ತಿಕ ಅನ್ನೋ ಉದ್ಗ್ರಂಥಗಳನ್ನ ಬರೀತಾರೆ. ತಮ್ಮ ಜೀವಿತದ ಧ್ಯೇಯವಾದಂತಹ ಈ ವೈದಿಕ ಧರ್ಮದ ರಕ್ಷಣೆ ಮತ್ತು ಕರ್ಮ ಮಾರ್ಗದ ಪುನರುತ್ಥಾನಕ್ಕಾಗಿ ಅವರು ದೇಶದಿಂದ ದೇಶಕ್ಕೆ ಸಂಚರಿಸ್ತಾರೆ. ಬೌದ್ಧ ಪಂಡಿತರನ್ನ ವಾದಕ್ಕೆ ಆಹ್ವಾನಿಸ್ತಾರೆ. ಅವರ ತತ್ವಗಳನ್ನ, ಆಚಾರ ವಿಚಾರಗಳನ್ನ ತರ್ಕದ ಓರೆಗಲ್ಲಿಗೆ ಹಚ್ಚಿ ತೀಡ್ತಾರೆ. ಬೌದ್ಧ ಮತದಲ್ಲಿ ಹೊಕ್ಕಿದ್ದಂತಹ ಅನೈತಿಕತೆಯನ್ನ ಎತ್ತಿ ತೋರಿಸ್ತಾರೆ. ನೈರಾತ್ಮ್ಯವಾದವನ್ನ ಖಂಡಿಸ್ತಾರೆ. ಹೀಗೆ ಆಚಾರ್ಯ ಕುಮಾರಿಲರು ಏಕಾಂಗಿಯಾಗಿ ಮಾಡ್ತಾ ಇದ್ದ ಈ ಕೆಲಸವನ್ನೆಲ್ಲ ಕೇಳಿ ಶಂಕರರು ವಿಸ್ಮಿತರಾಗ್ತಾರೆ. ಈ ಮಹಾತ್ಮರನ್ನ ಒಮ್ಮೆ ಭೇಟಿ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ ಶಂಕರರಲ್ಲಿ ಉಂಟಾಗುತ್ತೆ. ಅವರು ಭಿಕ್ಷಾಟನೆಯಿಂದ ಹಿಂತಿರುಗಿದ ತಮ್ಮ ಶಿಷ್ಯರನ್ನ ಕರೀತಾರೆ. ಈ ಸ್ಥಳದಲ್ಲಿ ಆಚಾರ್ಯರ ಕುಮಾರಿಲ ಭಟ್ಟರು ಅಂತಕ್ಕಂತಹ ಒಬ್ಬ ಮೀಮಾಂಸ ದರ್ಶನ ಮೂರ್ಧನ್ಯರಿದ್ದಾರೆ ಅಂತ ಈ ದಿನ ತಿಳಿದು ಬಂತು. ಅವರ ದರ್ಶನ ಮಾಡಬೇಕು. ಈ ದಿನದ ಭಿಕ್ಷೆ ಆದ ನಂತರ ಅವರು ಗೃಹಕ್ಕೆ ತೆರಳಿ ಅವರ ಸಮಯ ಮತ್ತು ಭೇಟಿಗೆ ಅವಕಾಶವನ್ನ ತಿಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನಾರಾಯಣ ಮತ್ತು ಸದಾಶಿವರು ಮಧ್ಯಾಹ್ನದ ಭೋಜನವನ್ನ ಮುಗಿಸಿ ನಗರದ ಕಡೆಗೆ ಹೊರಡ್ತಾರೆ. ಕುಮಾರಿಲರ ಮನೆಯನ್ನು ಹುಡುಕೋದು ಅವ್ರಿಗೇನು ಕಷ್ಟ ಆಗೋದಿಲ್ಲ. ಮಹಾದ್ವಾರದತ್ತ ಬಂದು ಅಲ್ಲಿದ್ದ ಒಬ್ಬನನ್ನ ಕರೀತಾರೆ. ಸೋದರ, ನಾವು ದಕ್ಷಿಣ ದೇಶದಿಂದ ಬಂದಿದ್ದೀವಿ. ನಮ್ಮ ಗುರುಗಳಾದ ಶ್ರೀ ಶಂಕರಾಚಾರ್ಯರು ನಿಮ್ಮ ಗುರುಗಳಾದಂತಹ ಶ್ರೀ ಕುಮಾರಿಲ ಭಟ್ಟಪಾದರನ್ನ ಕಾಣಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಅವರ ಸಮಯ ಹೇಗೆ ವಿಚಾರಿಸ್ತೀರಾ ಅಂತ ಹೇಳ್ತಾರೆ. ಆಗ ಆ ಒಟ್ಟು ಹೇಳ್ತಾನೆ, ಬ್ರಾಹ್ಮಣರೇ, ನಮ್ಮ ಆಚಾರ್ಯರು ಈಗ ಸಂಚಾರದಲ್ಲಿದ್ದಾರೆ.
ಈಗ ಮಾಹಿಷ್ಮತಿಯಲ್ಲಿರತಕ್ಕಂತಹ ಅವರ ಶಿಷ್ಯ ಶ್ರೀ ವಿಶ್ವರೂಪ ಅನ್ನೋರು ಒಂದು ಬೃಹತ್ ಯಜ್ಞವನ್ನ ನಡೆಸ್ತಾ ಇದ್ದಾರೆ. ಆಚಾರ್ಯರು ಅಲ್ಲಿಗೆ ದಯಮಾಡಿಸಿದ್ದಾರೆ. ಅವರು ಬರೋದು ಬಹುಶಃ ಇನ್ನೊಂದು ಪಕ್ಷ ಆದರೂ ಆಗಬಹುದು ಅಂತ ನೋಡಿದು ನಮ್ಮ ಆಚಾರ್ಯರ ಆಜ್ಞೆ ಹೊಂದಿದೆ. ಅದೇನು ಅಂದ್ರೆ ತಮ್ಮ ಗೃಹಕ್ಕೆ ಬಂದಂತಹ ಅತಿಥಿಗಳನ್ನ ಸತ್ಕರಿಸಿ ಕಳಿಸ್ಬೇಕು ಅಂತ. ಹಾಗಾಗಿ ನೀವು ನಿಮ್ಮ ಗುರುಗಳನ್ನ ಕರ್ಕೊಂಡು ಬಂದು ಒಂದೆರಡು ದಿನ ಇಲ್ಲಿದ್ದು ನಮ್ಮ ಸತ್ಕಾರ ಸೇವೆಗಳನ್ನ ಸ್ವೀಕರಿಸ್ಬೇಕು ಅಂತ ಕೋರ್ತೀನಿ ಅಂತ ತಲೆಬಾಗಿ ನಮ್ರನಾಗಿ ಹೇಳ್ತಾನೆ. ಆಗ ಸದಾಶಿವ ಮತ್ತು ನಾರಾಯಣರು ಹೇಳ್ತಾರೆ, ಬಂಧುವೆ, ನಿನ್ನ ಆಹ್ವಾನಕ್ಕಾಗಿ ನಾವು ಕೃತಜ್ಞರು. ಆದರೆ ನಾವೀಗ ವಾರಾಣಸಿ ಕಡೆ ಪ್ರಯಾಣ ಹೊರಟಿದ್ದೀವಿ. ಪಂಡಿತರು ವಿದ್ವಾಂಸರು ಅಂದರೆ ನಮ್ಮ ಗುರುಗಳಿಗೆ ತುಂಬ ಆದರ ಮತ್ತು ವಿಶ್ವಾಸ. ಅವರನ್ನು ದರ್ಶಿಸಿ ಶಾಸ್ತ್ರ ವಿಚಾರ ಮಾಡೋದು ಅವರ ಅಭ್ಯಾಸ. ಅದಕ್ಕಾಗಿಯೇ ಅವರು ನಮ್ಮನ್ನ ಇಲ್ಲಿ ಕಳಿಸಿದ್ರು. ನಿಮ್ಮ ಆಚಾರ್ಯರು ಈಗ ಸದ್ಯದಲ್ಲಿ ಹಿಂತಿರುಗಿ ಬರೋದಿಲ್ಲ, ಅದರಿಂದ ನಾವು ನಮ್ಮ ಗುರುಗಳಲ್ಲಿ ಈ ವಿಚಾರವನ್ನು ವಿನಂತಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಿಂತಿರುಗ್ತಾರೆ. ಶಿಷ್ಯರು ಬಂದು ಗುರುಗಳಿಗೆ ಹೇಳ್ತಾರೆ, ಆಚಾರ್ಯ ಕುಮಾರಿಯರು ಮಾಹಿಷ್ಮತಿಗೆ ಹೋಗಿದ್ದಾರೆ, ಅವರ ಆಗಮನ ಇನ್ನೂ ತಡ ಅಂತ. ಶಂಕರರಿಗೆ ಆಚಾರ್ಯರನ್ನ ಸಂದರ್ಶಕ್ಕೆ ಆಗ್ಲಿಲ್ವಲ್ಲ ಅಂತ ದುಃಖ ಆಗುತ್ತೆ. ಮುಂದೆ ಅವರ ದರ್ಶನವನ್ನ ಪಡಿಬಹುದು ಅಂತಲೂ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಪ್ರಯಾಗ ಕ್ಷೇತ್ರದಿಂದ ಮುಂದೆ ಅವರ ಪ್ರಯಾಣ ವಾರಣಾಸಿ ಕಡೆಗೆ ಹೊರಡುತ್ತೆ. ಪ್ರಯಾಗ ಕ್ಷೇತ್ರದಲ್ಲಿ ಬ್ರಹ್ಮದೇವನು ಅನೇಕ ಯಜ್ಞಯಾಗಗಳನ್ನು ನಡೆಸಿದ್ದನ್ನ ಭಾರದ್ವಾಜ ಮಹರ್ಷಿಗಳು 100 ಜನ ವಿದ್ಯಾರ್ಥಿಗಳಿಗೆ ವೇದ ಪಾಠ ಮಾಡಿಸಿದ್ದನ್ನ ಮಾತಾಡ್ಕೊಂತ ಪ್ರಯಾಣ ಸಾಗಿಸ್ತಾರೆ. ವೇದ ಕಾಲದಿಂದಲೂ ದಿವ್ಯ ನದಿಯಾಗಿದ್ದ ಸರಸ್ವತಿಯ ಪ್ರೀತ್ಯರ್ಥವಾಗಿ ಈಗ ಅಂತರ್ಗಾಮಿಯಾಗಿದ್ದರೂ ಕೂಡ ಈಗಲೂ ವಿದ್ಯಾದಿ ದೇವತೆಯಾದ ಸರಸ್ವತಿಯ ವೇದಘೋಷ ಪ್ರವಾಹ ಪ್ರಯಾಗದಲ್ಲಿ ಅನವರ್ತವೂ ಆಗ್ತಾ ಇರೋದನ್ನ ಕಾಣ್ತಾರೆ, ಕೇಳ್ತಾರೆ, ಹರ್ಷಿಸ್ತಾರೆ. ಗಂಗಾ ಯಮುನಿಯರ ಜೊತೆ ಈ ವೇದಘೋಷ ವಾಹಿನಿಯು ಸೇರಿ ಈ ಪ್ರಯಾಗ ತ್ರಿವೇಣಿ ಕ್ಷೇತ್ರವಾಗೇನೆ ಇವತ್ತೂ ಇದೆ ಅನ್ನೋದನ್ನ ನೋಡಿ ಶಂಕರರು ಸಂತೋಷಿಸ್ತಾರೆ. ಇನ್ನು ಪ್ರಯಾಣ ಮುಂದುವರಿಯುತ್ತೆ. ಮುಕ್ತಿ ಕ್ಷೇತ್ರವಾದಂತಹ ಕಾಶಿಗೆ ತಲುಪುತ್ತಾರೆ. ಬಾಲಗುರು ಶಂಕರರು ಅವರ ತರುಣ ಶಿಷ್ಯರು ಬರ್ತಿದ್ದ ಹಾಗೇನೆ ಸಂಜೆ ಬಿಸಿಲಲ್ಲಿ ಇದ್ದಕ್ಕಿದ್ದ ಹಾಗೆ ಮಳೆ ಸುರಿಯುತ್ತೆ. ನಂದಿ ಜೊತೆಗೆ ಸಾಕ್ಷಾತ್ ಪರಮೇಶ್ವರನೇ ಪಾದಚಾರಿಯಾಗಿ ಬರ್ತಾ ಇರೋ ಹಾಗೆ ಅನೇಕರಿಗೆ ಅನ್ಸುತ್ತೆ. ರಂಗವಲ್ಲಿಯನ್ನ ಹಾಕೋಕ್ಕೆ ಮುನ್ನ ನೆಲಕ್ಕೆ ನೀರು ಚಿಮುಕ್ಸೋ ಹಾಗೆ ಬಿದ್ದಂತಹ ಮಳೆಯು ಬಿಸಿಲು ಬೇಗೆಯನ್ನು ಸರಿಸಿ ನೆಲವನ್ನು ಗಾಳಿಯನ್ನು ತಂಪಾಗಿಸಿಟ್ಟಿರುತ್ತೆ. ಕಾಶಿ ಅನ್ನೋದು ಭರತಖಂಡದ ವಿದ್ವಾಂಸರ ತವರು ಮನೆ ಇದ್ದ ಹಾಗೆ. ಅಲ್ಲಿ ಸಾಹಿತ್ಯ, ಅಲಂಕಾರ, ತರ್ಕ, ವ್ಯಾಕರಣ, ಮೀಮಾಂಸ, ಯೋಗ, ವೇದಾಂತ ಶಾಸ್ತ್ರಗಳು ಈ ಥರ ಅನೇಕ ವಿಷಯಗಳ ವಿದ್ವಾಂಸರು ಇದ್ದರು. ವೇದಾಧ್ಯಯನ ಸಂಪನ್ನರಾದಂತಹ ಪಂಡಿತರು ಇದ್ದರು. ವಿದ್ಯೆಗಾಗಿ, ಜ್ಞಾನಕ್ಕಾಗಿ ಬಾಯಾರಿದವನಿಗೆ, ಹಸಿದವನಿಗೆ ಅದೊಂದು ಪ್ರಸಾದ ಕೇಂದ್ರವೇ ಆಗಿತ್ತು. ಬಾಲಗುರು ಶಂಕರರು ಅಲ್ಲಿಗೆ ಪಾದಾರ್ಪಣೆ ಮಾಡ್ತಾ ಇದ್ದ ಹಾಗೆ ಅವರ ಮನಸ್ಸು ಪ್ರಫುಲ್ಲವಾಗುತ್ತೆ, ಅವರ ತನು ಪುಲಕಗೊಳ್ಳುತ್ತೆ, ಸಂತೋಷ ಉಕ್ಕತ್ತೆ. ಹೌದು, ಗುರು ಶ್ರೀ ಗೋವಿಂದ ಭಗವತ್ಪಾದರ ಅಪ್ಪಣೆಯ ಹಾಗೆ ಮಹಾಕ್ಷೇತ್ರ ಕಾಶಿಗೆ ಬಾಲಗುರು ಶಂಕರರು ಬಂದಿದ್ರೀಗ. ಗಂಗಾ ಸ್ನಾನ, ಶ್ರೀ ಅನ್ನಪೂರ್ಣ, ಶ್ರೀ ವಿಶ್ವೇಶ್ವರರ ದರ್ಶನ, ವಿದ್ವಾಂಸರ ಸಂಸರ್ಗ, ಶಾಸ್ತ್ರ ವಿಚಾರ ವಿಮರ್ಶೆ ಇವೆಲ್ಲವನ್ನು ಅವರು ಮನಸ್ಸಿನಲ್ಲಿ ಗುಣಗುಣಗಿಸ್ಕೊಂತ ಶಿಷ್ಯರ ಜೊತೆ ಮಾತಾಡ್ತಾ ಕಾಶಿ ಕ್ಷೇತ್ರವನ್ನ ಬಂದು ತಲುಪೇ ಬಿಟ್ಟಿದ್ರು. ಮಣಿಕರ್ಣಿಕಾ ಘಟ್ಟದ ಶಿವಾಲಯ ಒಂದರಲ್ಲಿ ಗುರು ಶಿಷ್ಯರು ಇಳ್ಕೊಂಡ್ರು. ತಮ್ಮ ವಸ್ತ್ರ, ಪುಸ್ತಕ ಮತ್ತಿತರ ವಸ್ತುಗಳ ಚೀಲಗಳನ್ನೆಲ್ಲ ಇಟ್ಟು 4 ಗಂಗಾ ಸ್ನಾನಕ್ಕೆ ಅಂತ ಹೊರಟರು. ಅವರ ಹಿಂದೆ ನಂದಿರಾಜನು ಹೊರಡಿತು. ಬಾಲಗುರು ಶ್ರೀ ಶಂಕರರಿಗೆ ಗಂಗಾ ದರ್ಶನ ಮಾಡ್ತಾ ಇದ್ದ ಹಾಗೆ ಮೈಯೆಲ್ಲ ಪುಲ್ಕಗೊಳ್ಳುತ್ತೆ, ಕಂಗಳು ಬೆಳಗತ್ವೆ, ಮನಸ್ಸು ಸಂಭ್ರಮ ಸಂತೋಷದಿಂದ ಉಬ್ಬುತ್ತೆ. ಕ್ಷಣಕಾಲ ಅವರ ಮನಸ್ಸು ಹಿಂದಕ್ಕೆ ಸರಿಯುತ್ತೆ. ಈ ನದಿ ಭಗೀರಥನ ಅವ್ಯಾಹತವಾದಂತಹ ದೀರ್ಘಕಾಲದ ಕಠಿಣ ತಪಸ್ಸಿನಿಂದ ಧರೆಗಿಳಿತು. ಆ ಚಕ್ರವರ್ತಿಯ ಅಪಾರವಾದಂತಹ ಮೇಧಾಶಕ್ತಿ, ಪ್ರತಿಭೆ ಇವುಗಳಿಂದ ಪರ್ವತದಲ್ಲಿ ಜನಿಸಿದ ಗಂಗೆ ಭಾಗೀರಥಿಯಾಗಿ ಬಯಲು ಪ್ರಾಂತ್ಯಕ್ಕೆ ಇಳಿತು. ಹಿಮಾಲಯದಲ್ಲಿ ತಪೋನಿರತನಾಗಿದ್ದಂತಹ ಪರಶಿವನ ಜಟೆಯಿಂದ ಇಳೀತು ಅನ್ನೋ ಹಾಗೆ ಭರತಖಂಡವನ್ನು ಪುನೀತಗೊಳಿಸಕ್ಕೆ, ಬೆಂದು ಬೀಳಾಗಿದ್ದಂತಹ ಧರೆಯನ್ನು ತಂಪಾಗಿಸಕ್ಕೆ, ಸಸ್ಯರಾಶಿಯನ್ನು ಪ್ರಫುಲ್ಲಿಸಕ್ಕೆ, ಸಮೃದ್ಧಿಸಕ್ಕೆ ಅನವರ್ತನು ಪ್ರವಹಿಸ್ತಲೇ ಇದೆ. ಇದಕ್ಕೆ ಕ್ಷಣಕಾಲವಾದರೂ ವಿಶ್ರಾಂತಿ ಅನ್ನೋದಿಲ್ಲ. ಸಮುದ್ರ ಸೇರೋವರೆಗೂ ವಿರಾಮನೂ ಇಲ್ಲ.
ತನ್ನ ಉದ್ದಕ್ಕೂ ಎಷ್ಟೊಂದು ಕ್ಷೇತ್ರಗಳು, ಎಷ್ಟೊಂದು ಪುಣ್ಯದ ಸ್ಥಳಗಳು ಅದರ ತಟದಲ್ಲಿ ಇವೆ. ಎಷ್ಟೊಂದು ಸಾಮ್ರಾಜ್ಯಗಳು ಅದರ ಮಡಿಲಲ್ಲಿ ಹುಟ್ಟಿ ಬೆಳೆದು ಹಾಗೆ ಮರೆನಾಗಿದ್ದು ಉಂಟು. ಎಷ್ಟೊಂದು ಜನ ಮಹಾಪುರುಷರು ಆಕೆಯ ತೀರದ ಆಶ್ರಮಗಳಲ್ಲಿ ತಪಸ್ಸು ಮಾಡಿದ್ರು. ತಾಯಿ ಪರಮ ಪಾವನೆ ಗಂಗೆ, ಇದೋ ನಿನಗೆ ನಮನ ಅಂತ ಹೇಳ್ಕೊಳ್ತಾ ಬಾಲಗುರುಗಳು ನೀರಲ್ಲಿ ಹೋಗೋಕ್ಕೆ ಮೊದಲು ಜಲವನ್ನು ಪ್ರೋಕ್ಷಿಸ್ಕೊಂಡು ಸ್ನಾನಕ್ಕಿಳಿತಾರೆ. ಸ್ನಾನ ಮಾಡ್ತಾನೆ ಅವರ ವಾಣಿಯಿಂದ ಮಧುರ ಕಾವ್ಯ ಗಂಗಾ ಪ್ರವಾಹ ಹರಿಯುತ್ತೆ. ಭಗವತಿ ಭವತೀರೆ ನೀರ ಮಾತ್ರ ಶನೋಹಂ ವಿಗತ ವಿಷಯ ತೃಷ್ಣ ಕೃಷ್ಣ ಮಾರಾಧಯಾಮಿ ಸಕಲ ಕಲುಷಭಂಗೆ ಸ್ವರ್ಗ ಸೋಪಾನ ಗಂಗೆ ತರಳ ತರತರಂಗೆ ದೇವಿ ಗಂಗೆ ಪ್ರಸೀದ. ಅಂದರೆ ತಾಯಿ, ನಿನ್ನ ತೀರದಲ್ಲಿ ನೀರನ್ನು ಮಾತ್ರ ಪಾನ ಮಾಡ್ತಾ ಇಂದ್ರಿಯ ಚಾಪಲ್ಯಗಳಿಂದ ಮುಕ್ತನಾಗಿ ಶ್ರೀಕೃಷ್ಣನನ್ನು ಪೂಜಿಸ್ತೀನಿ. ಎಲ್ಲ ಪಾಪಗಳನ್ನು ನಾಶ ಮಾಡೋವಳೆ, ಸ್ವರ್ಗ ಸೋಪಾನ ರೂಪಿಣಿಯೇ, ಚಂಚಲವಾದ ತರಂಗಗಳಿಂದ ಶೋಭಿತಳಾದ ಗಂಗೆಯೇ, ನನ್ನಲ್ಲಿ ಪ್ರಸೀದಳಾಗು ಅಂತ ಆರಂಭದಲ್ಲಿ ಮೆಲುಧ್ವನಿಯಲ್ಲಿ ಹೇಳ್ಕೊಡ್ತಿದ್ದಂತಹ ಶ್ಲೋಕ, ಈ ಸ್ತೋತ್ರ ಸ್ವಲ್ಪ ಹೊತ್ತಿಗೆನೆ ಏರು ದನಿಯಲ್ಲಿ ಹರಿಯಕ್ಕೆ ಶುರುವಾಗುತ್ತೆ. ಶಿಷ್ಯರು, ಸ್ನಾನ ಮಾಡ್ತಿದ್ದಂತಹ ಬಹಳ ಜನ ಪ್ರವಾಸಿಗಳು ಕೂಡ ಆಶ್ಚರ್ಯದಿಂದ ಈ ಬಾಲಗುರುವನ್ನು ನೋಡ್ತಾ ನಿಂತು ಬಿಟ್ಟಿರ್ತಾರೆ. ಕೊನೆ ಶ್ಲೋಕವಂತೂ ಎಲ್ಲರನ್ನು ಮುಗ್ಧರನ್ನಾಗಿ ನಿಲ್ಲಿಸ್ಬಿಡುತ್ತೆ. ಮಾತರ್ ಜಾಹ್ನವಿ ಶಂಭು ಸಂಗಮಿಲಿತೆ ಮೌಲೌ ನಿಧಾಯಾಂಜಲಿಂ ತ್ವತ್ತಿರೆ ವಪುಷೋವಸಾನ ಸಮಯೇ ನಾರಾಯಣಾಂಘ್ರಿದ್ವಯಂ ಸಾನಂದಂ ಸ್ಮರತೋ ಭವಿಷ್ಯತಿ ಮಮ ಪ್ರಾಣ ಪ್ರಯಾಣೋತ್ಸವೇ ಭೂಯಾದ್ ಭಕ್ತಿರ್ವಿಚಿತ್ಯ ಹರಿಹರ ದ್ವೈತಾತ್ಮಿಕ ಶಾಶ್ವತಿ. ಪರಶಿವನ ಸಂಗಾತಿಯಾದ ಮಾತೆ ಗಂಗೆಯೇ, ಅವಸಾನ ಸಮಯದಲ್ಲಿ ನಿನ್ನ ತಟಕ್ಕೆ ತಲೆಬಗ್ಗಿಸಿ ಕೈ ಜೋಡಿಸಿ ಶ್ರೀನಾರಾಯಣನ ಪಾದಕಮಲಗಳನ್ನು ಸ್ಮರಿಸ್ತಾ ಅವಿಚಲ ಭಾವದಿಂದ ಹರಿಹರರಲ್ಲಿ ಅಭೇದಾತ್ಮಕವಾದಂತಹ ನಿತ್ಯ ಭಕ್ತಿ ಉಂಟಾಗೋ ಹಾಗೆ ಅನುಗ್ರಹಿಸು ತಾಯಿ ಅಂತ. ಶಂಕರರು ಈ ಸ್ತೋತ್ರ ಹೇಳ್ತಾ ಇದ್ದ ಹಾಗೇನೆ ಅಂತರ್ಮುಖರಾಗ್ತಾರೆ. ಶಿಷ್ಯರು ಅವ್ರ ಹತ್ರಕ್ಕೆ ಬಂದು ಅವರನ್ನು ಬೀಳದ ಹಾಗೆ ನಿಧಾನವಾಗಿ ಹಿಡಿದು ದಡಕ್ಕೆ ಕರ್ಕೊಂಡ್ಬರ್ತಾರೆ. ದೇವಾಲಯದಿಂದ ಶಂಖ ಘಂಟೆ ಜಾಗಟೆಗಳ ಧ್ವನಿ ಕೇಳಿ ಬರುತ್ತೆ. ಶಂಕರರು ಬಹಿರ್ಪ್ರಪಂಚಕ್ಕೆ ಮರಳುತ್ತಾರೆ. ಮೈ ಒರೆಸ್ಕೊಂಡು ವಸ್ತ್ರವನ್ನು ಧರಿಸಿ ಭಸ್ಮ ರುದ್ರಾಕ್ಷಿ ಮಾಲಾಗಳಿಂದ ಅಲಂಕೃತರಾದಂತಹ ಗುರುಗಳು ವಿಶ್ವನಾಥನ ಮಂದಿರದ ಹತ್ರಕ್ಕೆ ನಡೀತಾರೆ. ಈ ಬಾಲ ಸನ್ಯಾಸಿಯನ್ನ, ಅವರ ತರುಣ ಶಿಷ್ಯರನ್ನು ನೋಡ್ತಾ ಇದ್ದಂತಹ ಜನ ಅವ್ರ ಹಿಂದೆನೆ ಶಿವಾಲಯದ ಕಡೆಗೆ ಸರಸರನೆ ನಡೀತಾರೆ. ಇನ್ನು ನಂದಿರಾಜನಂತೂ ವಿಶ್ವನಾಥನ ಗೋಪುರವನ್ನು ಕಂಡ ಕೂಡಲೇ ಆವೇಶದಿಂದ ನೆಗೀತಾ ಚಿಮ್ಮುತ್ತಾ ದೇವಾಲಯದ ಕಡೆಗೆ ಓಡ್ತಾ ಧಾವಿಸುತ್ತೆ. ಮೇಲುಧ್ವನಿಯಲ್ಲಿ ಭಕ್ತರು ಶಂಭೋ ಶಂಕರ ಮಹಾದೇವ, ಜಯಶ್ರೀ ಶಂಕರ ಗುರುದೇವ ಅಂತ ಹೇಳ್ಕೊಳ್ತಾ ಇರ್ತಾರೆ. ಎಲ್ಲರೂ ದೇವಾಲಯದ ಮಹಾದ್ವಾರದ ಹತ್ರ ಆಗಮಿಸಿರ್ತಾರೆ. ಬಾಲಯತೀಶ್ವರರು ದೇವಾಲಯದ ಮಹಾದ್ವಾರದಲ್ಲಿ ನಿಂತ್ಕೊಂತಾರೆ. ಅವರ ಮನಸ್ಸು ಸಂತೋಷದಿಂದ ಸಂಭ್ರಮದಿಂದ ಉಬ್ಬುತ್ತೆ. ಅವರು ಆನಂದಾತಿರೇಕದಿಂದ ಮೈ ಮರಿತಾರೆ. ಶಿಷ್ಯರು ಅವರನ್ನ ಮಗುವನ್ನು ನಡೆಸೋ ಹಾಗೆ ಮೆಲ್ಲನ್ನ ಕೈ ಹಿಡಿದು ನಡೆಸ್ತಾ ಪ್ರದಕ್ಷಿಣೆ ಮಾಡಿಸ್ತಾರೆ. ಗರ್ಭಗೃಹದ ಹತ್ರ ಕರ್ಕೊಂಡ್ಬರ್ತಾರೆ. ಶಂಕರರ ಬಾಯಲ್ಲಿ ಅವ್ಯಾಹತವಾಗಿ ಶಿವೋಹಂ 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 ಅನ್ನ ನುಡಿ ತಾನಾಗಿ ಹೊರಡ್ತಾ ಇರುತ್ತೆ. ನೂರಾರು ಜನ ಭಕ್ತರು ಯಾತ್ರಿಕರು ತುಂಬಿದ ದೇವಾಲಯದಲ್ಲಿ ಬಾಲಗುರುಗಳು ಅರ್ಧ ಎಚ್ಚರ ಅರ್ಧ ಪರವಶ ಸ್ಥಿತಿಯಲ್ಲಿ ಶಿಷ್ಯರ ನೆರವಿಂದ ನಡೆದು ಬರ್ತಾ ಇರ್ತಾರೆ. ಭಕ್ತರು ತಾವಾಗಿ ಅವ್ರಿಗೆ ದಾರಿ ಬಿಡ್ತಾರೆ. ವಿಶ್ವನಾಥನಿಗೆ ಜೋಡಿಸಿದ ಕೈಗಳನ್ನು ಬಾಗಿಸಿದ ಶಿರವನ್ನ ಬಾಲಗುರುವಿಗೂ ಜೋಡಿಸಿ ಬಾಗಿಸ್ತಾರೆ. ಸದಾಶಿವ ನಾರಾಯಣರು ಶ್ರೀ ಶಂಕರರ ಬಲಗಿವಿಯಲ್ಲಿ ಹೇಳ್ತಾರೆ, ಶ್ರೀ ವಿಶ್ವನಾಥ ಸ್ವಾಮಿಯ ದೇವಾಲಯದ ಸನ್ನಿಧಾನದಲ್ಲಿ ನಾವಿದ್ದೀವಿ ಪರಾಗ್ ಅಂತ ಹೇಳಿ ಎತ್ತರ ಧ್ವನಿಯಲ್ಲಿ ಹೇಳ್ತಾರೆ. ಬಾಲಗುರುಗಳು ಈಗ ಸ್ವಲ್ಪ ಸ್ವಲ್ಪವಾಗಿ ಬಹಿರ್ಪ್ರಪಂಚಕ್ಕೆ ಮರಳುತ್ತಾರೆ. ಅವರ ಕಣ್ಣುಗಳಲ್ಲಿ ಬಾಷ್ಪ ಧಾರಾಕಾರವಾಗಿ ಹರಿತಾ ಇರುತ್ತೆ. ಭೋ ವಿಶ್ವನಾಥ ಪಶುಪತಿ ಲೋಕನಾಥ ದಯಾಮಯ ಅಂತ ನುಡಿತಾ ಸ್ವಾಮಿಗೆ ದಂಡ ಪ್ರಣಾಮಗಳನ್ನು ಮಾಡ್ತಾರೆ. ಅರ್ಚಕರು ಮಹಂತರು ಈ ಪುಟ್ಟ ಯತಿಯನ್ನು ನೋಡ್ತಾರೆ. ಆಶ್ಚರ್ಯ ಸಂತೋಷಗಳಿಂದ ಕೂಡಿ ಸ್ವಾಮಿ ತಾವೇ ಒಳಕ್ಕೆ ದಯಮಾಡಿಸಿ ಪರಮಾತ್ಮನಿಗೆ ಆರತಿಯನ್ನು ಬೆಳಗಬಹುದು ಅಂತ ಗೌರವದಿಂದ ಹೇಳ್ತಾರೆ. ಶಂಕರರು ತಂದೆ ಬಳಿ ಓಡೋ ಮಗುವಿನ ಹಾಗೆ ಒಳಕ್ಕೆ ಓಡಿ ವಿಶ್ವನಾಥನನ್ನ ತಮ್ಮ ಎರಡು ಬಾಹುಗಳಿಂದ ಅಪ್ಕೋತಾರೆ. ತಂದೆ,
ಇಂದು ನಿನ್ನ ದರ್ಶನಾನಂದವನ್ನ ಕೊಟ್ಟು ನನ್ನನ್ನು ಪುನೀತಗೊಳಿಸಿದೆ, ನನ್ನಲ್ಲಿ ಜ್ಞಾನ ವೈರಾಗ್ಯಗಳನ್ನು ಮೂಡಿಸು ಅಂತ ಪ್ರಾರ್ಥಿಸ್ತಾರೆ. ಶಂಖ, ಗಂಟೆ, ಜಾಗಟೆ, ಜಲ್ಲರಿಗಳ ಮಂಗಳ ಧ್ವನಿ, ವೇದ ಮಂತ್ರದ ಉದ್ಘೋಷ ಆಗ್ತಾ ಇರುತ್ತೆ. ಆಗ ಸ್ವಯಂ ಪ್ರಕಾಶನಾದ ಸ್ವಾಮಿಗೆ ಬಾಲಯತಿಗಳು ನೀರಾಜನವನ್ನ ಬೆಳಗ್ತಾರೆ, ಪುಷ್ಪಾಕ್ಷತೆಗಳನ್ನು ಅರ್ಪಿಸ್ತಾರೆ, ನಮಸ್ಕಾರ ಮಾಡ್ತಾ ಹಾಗೆ ಮೈಮರಿತಾರೆ. ಎಷ್ಟು ಹೊತ್ತಾದರೂ ಮೇಲೇಳದೇ ಇರುವಂತಹ ಈ ಗುರುವನ್ನ ಶಿಷ್ಯರು ಮೆಲ್ಲನೆ ಎಬ್ಬಿಸಿ ನಿಲ್ಲಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಬಾಹ್ಯ ಪ್ರಪಂಚಕ್ಕೆ ಮರಳಿದ ಬಾಲಗುರುಗಳು ವಿಶ್ವನಾಥನನ್ನ ಕುರಿತು ಮಧುರವಾಗಿ ಸ್ತುತಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ತಕ್ಷಣವೇ ಗುಜುಗುಜು ಶಬ್ದ ಎಲ್ಲ ನಿಲ್ಲುತ್ತೆ. ಎಲ್ಲರ ಕಿವಿಗಳು, ದೃಷ್ಟಿಯು ಶಂಕರರತ್ತ ತಿರುಗುತ್ತವೆ. ಬಾಲಗುರುಗಳು ಹೇಳ್ತಾ ಇರ್ತಾರೆ, ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ, ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ, ಭೂತೇಶ ಭೀತ ಭಯಸೂದನ ಮಾಮನಾಥಂ, ಸಂಸಾರ ದುಃಖ ಗಹನ ಜಗದೀಶ ರಕ್ಷಾ. ಅಂದರೆ ಸ್ವಾಮಿ ಶಂಕರನೇ, ಚಂದ್ರಶೇಖರನೇ, ಕಾಮಾರಿಯೇ, ತ್ರಿಶೂಲಧರನೆ, ಅಚಲನೆ, ಹಿಮಗಿರೀಶನೇ, ಪಾರ್ವತೀಪತೆಯೇ, ಎಲ್ಲ ದೇವತೆಗಳ ಒಡೆಯನೇ, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡೋವನೇ, ಭೂತನಾಥನೇ, ಭೀಕರ ಭಯವನ್ನು ಹೋಗ್ಲಾಡಿಸೋವನೇ, ಅನಾಥನಾದ ನನ್ನನ್ನ ಈ ಗಹನವಾದ ಸಂಸಾರ ದುಃಖಗಳಿಂದ ಪಾರುಗಾಣಿಸು ಅಂತ ಕಾವ್ಯಮಯವಾದಂತಹ ಈ ಶ್ಲೋಕಗಳು ಒಂದರ ಹಿಂದೊಂದರಂತೆ ಗಂಗೆಯ ಸಲಿಲದ ಹಾಗೆ ಪ್ರವಹಿಸಿ ಬರ್ತಾ ಇರುತ್ತವೆ. ಕೇಳ್ತಾ ಇದ್ದವರು ಕೂಡ ಮುಗ್ಧರಾಗಿ ಪುಲಕ ಹರ್ಷದಿಂದ ಕೂಡಿದವರಾಗಿ ಮೈ ಮರೆತು ಕೇಳ್ತಾ ಇರ್ತಾರೆ. ಗುರುಗಳು ಹೇಳ್ತಾ ಇರ್ತಾರೆ, ವಿಶ್ವೇಶ ವಿಶ್ವಭವನಾಶಕ ವಿಶ್ವರೂಪ ವಿಶ್ವಾತ್ಮಕ ತ್ರಿಭುವನೈಕ್ಯ ಗುಣಾದಿವಾಸ, ಹೇ ವಿಶ್ವವಂದ್ಯ ಕರುಣಾಮಯ ದೀನಬಂಧೋ, ಸಂಸಾರ ದುಃಖ ಗಹನ ಜಗದೀಶ ರಕ್ತ. ಸ್ವಾಮಿ ವಿಶ್ವೇಶ್ವರನೇ, ಜಗತ್ತಿನ ಜೀವರಾಶಿಯ ಸಂಸಾರ ದುಃಖಗಳನ್ನು ನಾಶ ಮಾಡೋನೆ, ವಿಶ್ವರೂಪನೇ, ವಿಶ್ವದ ಅಂತರ್ಯಾಮಿಯೇ, ಮೂರು ಲೋಕಗಳಿಗೂ ಏಕಮಾತ್ರ ಆಶ್ರಯನಾಗಿರುವವನೇ, ವಿಶ್ವನಾಥನೇ, ಕರುಣಾಮಯನೇ, ದೀನರ ಬಂಧುವೆ, ಸಂಸಾರ ದುಃಖ ಅಂತಕ್ಕನ್ನದು ಗಹನವಾಗಿದೆ, ಅದರಿಂದ ನನ್ನನ್ನು ರಕ್ಷಿಸು ಅಂತ. ಕೊನೆಯ ಶ್ಲೋಕ ಪುಷ್ಪ ಅರಳಿದ ನಂತರ ಶಂಕರರ ಮುಖಪದ್ಮನು ಅರಳುತ್ತೆ. ತಾವರೆಯಂತಹ ಕಣ್ಣುಗಳು ಮೆಲ್ಲನೆ ತೆರೆದುಕೊಳ್ಳುತ್ತವೆ. ಕರಕಮಲವು ಬಾಗಿ ಶ್ರೀ ಪರಮೇಶ್ವರನಿಗೆ ಸಮರ್ಪಿತವಾಗತ್ತೆ. ಮಹಂತರು ಪ್ರಸಾದದ ಗಂಧವನ್ನ, ಬಿಲ್ವವನ್ನ ಚಿನ್ನದ ಹರಿವಾಣದಲ್ಲಿ ಇಟ್ಟು ಬಾಲಯತಿಯ ಮುಂದೆ ಗೌರವದಿಂದ ಅರೆಬಾಗಿ ನಿಲ್ತಾರೆ. ಬಾಲಗುರುಗಳು ಶ್ರೀಗಂಧವನ್ನ, ಶ್ರೀಪತ್ರೆಯನ್ನ ಸ್ವೀಕರಿಸ್ತಾರೆ. ಆನಂತರ ಉಳಿದವರಿಗೆ ಪ್ರಸಾದ ವಿನಿಯೋಗ ಆಗತ್ತೆ. ಮಹಂತರು ಪರಮೇಶ್ವರನ ಕಡೆ ತಿರುಗ್ತಾರೆ. ಈ ಬಾಲಯತೀಶ್ವರರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಪ್ರಶ್ನಿಸಿದಾಗ ಆತ ಹೇಳ್ತಾನೆ, ಇವರು ಶ್ರೀ ಶಂಕರ ಅನ್ನೋ ಅಭಿಧಾನ ಇರ್ತಕ್ಕಂತಹ ಯತಿಗಳು, ಗೋವಿಂದ ಪಾದರ ಶಿಷ್ಯರು, ಶ್ರೀ ಗೌಡಪಾದರ ಪ್ರಶಿಷ್ಯರು, ದಕ್ಷಿಣದ ಕೇರಳ ದೇಶದ ಕಾಲಟಿ ಅಗ್ರಹಾರದವರು ಅಂತ ಹೇಳಿದಾಗ ಮುಂದೆ ಎತ್ತ ಕಡೆ ವಿಜಯ ಮಾಡ್ತಾ ಇದ್ದಾರೆ ಅಂತ ಮಹಂತರು ಕೇಳ್ತಾರೆ. ಆಗ ಇವರು ಹೇಳ್ತಾರೆ, ಬದರಿಕಾಶ್ರಮಕ್ಕೆ ಹೊರಟಿದ್ದಾರೆ. ಈ ಕ್ಷೇತ್ರದಲ್ಲಿ 1-2 ತಿಂಗಳಿದ್ದು ವಿದ್ವಾಂಸರ ಪರಿಚಯ, ಶಾಸ್ತ್ರ ವಿಚಾರ ವಿನಿಮಯ ಮಾಡಿಕೊಳ್ಳುವಂತಹ ಅಪೇಕ್ಷೆಯನ್ನು ಹೊಂದಿದ್ದಾರೆ ಅಂಥೇಳಿ ಹೇಳ್ತಾರೆ. ಇಲ್ಲಿ ಎಲ್ಲಿ ಇಳ್ಕೊಂಡಿದ್ದೀರಾ, ಭಿಕ್ಷಾದಿಗಳಿಗೆ ಏನು ವ್ಯವಸ್ಥೆ ಅಂತ ಮಹಂತರು ಕೇಳ್ತಾರೆ. ಆಗ ನಾರಾಯಣ ಹೇಳ್ತಾನೆ, ಮಣಿಕರ್ಣಿಕಾ ಘಟ್ಟದ ಶ್ರೀ ಶಂಕರೇಶ್ವರ ಆಲಯದಲ್ಲಿ ಬಿಡಾರವನ್ನು ಮಾಡಿದ್ದೀವಿ. ಇನ್ನು ಇವತ್ತಿನ ದಿವಸ ಸಂಜೆ ಅಷ್ಟೇ ನಾವು ಬಂದಿದ್ದು, ಭಿಕ್ಷೆಗೆ ಮಧುಕರಿಯಿಂದ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತೇಳಿ ಹೇಳ್ತಾರೆ. ನಿಮ್ಮ ಗುರು, ನೀವು ಇಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು. ಇದು ಶ್ರೀಮಾತೆ ಅನ್ನಪೂರ್ಣೇಶ್ವರಿಯ ಧಾಮ. ನೀವೆಲ್ಲೂ ಭಿಕ್ಷೆಗೆ ಅಂತ ಹೋಗೋದು ಅಗತ್ಯ ಇಲ್ಲ. ಅನ್ನಪೂರ್ಣೇಶ್ವರಿಯ ಪ್ರಸಾದ ನಿಮಗೆ ನಿತ್ಯವೂ ಬರೋ ಹಾಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಮಹಂತರು ಹೇಳ್ತಾರೆ. ಕಾಶಿಯ ನರೇಶ ಈಶ್ವರಿ ಕೃಷ್ಣಸಿಂಹರ ಆಸ್ಥಾನದಲ್ಲಿ ವಿದ್ವಾಂಸರು ಮತ್ತು ಪಂಡಿತರ ಬಹುಶಾಸ್ತ್ರಜ್ಞರ ದೊಡ್ಡ ಸಮೂಹವೇ ಇದೆ. ನೀವು ಅವ್ರ ಜೊತೆ ಶಾಸ್ತ್ರ ವಿಚಾರ ವಿನಿಮಯ, ವಾಕ್ಯಾರ್ಥವನ್ನು ಕೂಡ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ವಿಶ್ವೇಶ್ವರ ಆಲಯದ ಮಹಂತರು ಹೇಳ್ತಾರೆ. ಶಂಕರರು ಅವರ ಶಿಷ್ಯರು ಈ ಆದರಪೂರ್ವಕವಾದ ನುಡಿಗಳನ್ನು ಕೇಳಿ ಸಂತೋಷ ಪಡ್ತಾರೆ. ಎಲ್ಲರಿಂದಲೂ ಬೀಳ್ಕೊಂಡು ತಮ್ಮ ಬಿಡಾರಕ್ಕೆ ಹಿಂತಿರುಗ್ತಾರೆ. ಶಂಕರೇಶ್ವರ ದೇವಾಲಯದ ಅರ್ಚಕರು ಈ ಯಾತ್ರಿಕರಿಗೆ ವಿಸ್ತಾರವಾಗಿದ್ದಂತಹ ಒಂದು ಕೊಠಡಿಯನ್ನು ಬಿಟ್ಟುಕೊಡ್ತಾರೆ. ಒಂದು ಕಂದೀಲು ಮತ್ತು ತುಪ್ಪದ ಹಣತೆಗಳನ್ನು ಕೊಡ್ತಾರೆ. ಸ್ವಾಮಿ ಶ್ರೀ ಶಂಕರೇಶ್ವರನಿಗೆ ನಿವೇದನವಾದಂತಹ ಹಾಲು, ಹಣ್ಣುಗಳು ಇಲ್ಲಿವೆ, ಇವನ್ನ ನೀವು
ನಿಮ್ಮ ಫಲಹಾರಕ್ಕೆ ತಗೊಳ್ಳಿ. ಹಾಗೆ ರಾತ್ರಿ ಹೊರಗಡೆ ತಿರುಗಾಡಬೇಕಾಗಿ ಬಂದರೆ ಈ ಕಂದೀಲನ್ನು ಹಚ್ಚಿ ಉಪಯೋಗಿಸ್ರಿ. ತಮ್ಮ ಓದು ಬರಹಕ್ಕೆ ಈ ತುಪ್ಪದ ದೀಪಗಳನ್ನು ಉಪಯೋಗಿಸಿ. ಇನ್ನೇನಾದರೂ ಅಗತ್ಯ ಇದ್ದರೆ ತಿಳಿಸಿ ಅಂತ ಹೇಳ್ತಾರೆ. ಶಂಕರರಿಗೂ ಮತ್ತು ಅವರ ಶಿಷ್ಯರಿಗೂ ಈ ಪ್ರೀತಿಯ ಆಧಾರದ ನಡೆ ನೋಡಿ ತುಂಬ ಸಂತೋಷವಾಗುತ್ತೆ. ಮಹಂತ್ರೆ, ನಿಮ್ಮ ವಿಶ್ವಾಸಪೂರ್ಣವಾದ ಈ ಉಪಕಾರಕ್ಕೆ ನಾವು ಕೃತಜ್ಞರು. ಇನ್ನೆರಡು ತಿಂಗಳ ಕಾಲ ನಾವು ನಿಮ್ಮ ಅತಿಥಿಗಳಾಗಿರ್ತೀವಿ ಅಂತ ಹೇಳ್ತಾರೆ. ಅರ್ಚಕರು ಸಂತೋಷವಾಗಿರಿ ಅಂತ ಹೇಳಿಬಿಟ್ಟು ಗರ್ಭಗುಡಿಯ ಬಾಗಿಲನ್ನು ಹಾಕ್ಕೊಂಡು ಹೊರಡ್ತಾರೆ. ಪರಮೇಶ್ವರ ಪುಸ್ತಕಗಳ ಗಂಟನ್ನು ಬಿಚ್ಚಿ ಓಲಗರಿಯ ಗ್ರಂಥಗಳನ್ನೆಲ್ಲ ಜೋಡಿಸಿಡ್ತಾನೆ. ನಾರಾಯಣ ವಸ್ತ್ರಗಳ ಗಂಟನ್ನು ಬಿಚ್ಚಿ ಗುರುವಿನ ವಸ್ತ್ರಗಳನ್ನೆಲ್ಲ ಮಡಿ ಚೀಲದಲ್ಲಿಡ್ತಾನೆ. ಉಳಿದವರ ವಸ್ತುಗಳನ್ನು ಪ್ರತ್ಯೇಕವಾಗಿ ಜೋಡಿಸಿಡ್ತಾನೆ. ಕಂಠವನ್ನು ತಾಡಪತ್ರವನ್ನು ಹಿಡ್ಕೊಂಡು ಶಂಕರರ ಹತ್ತಿರಕ್ಕೆ ಬರ್ತಾನೆ. ಬಾಲಗುರು ಅಂತ ಕೇಳ್ತಾನೆ. ಏನಪ್ಪ ನಾರಾಯಣ ಅಂತ ಗುರುಗಳು ಹೇಳಿದಾಗ, ಇವತ್ತಿನ ದಿವಸ ಸಂಜೆ ನೀನು ನುಡಿದಂತಹ ಗಂಗಾಸ್ತವ ಮತ್ತು ಶಿವನಾಮಾವಳಿಯಷ್ಟಕ್ಕ ಬರ್ಕೊಳ್ಳೋಕ್ಕೆ ನಾನು ಸಿದ್ಧನಾಗಿ ಬಂದಿರಲಿಲ್ಲ ಅಂತಾನೆ. ಆದ್ದರಿಂದ ಈಗ ಬರ್ಕೊಳ್ಳೋಕ್ಕೆ ಕಂಠ ಓಲೆಗರಿಗಳನ್ನು ತಂದು ನಿಂತಿದೆಯಾ ಅಲ್ವಾ? ಆಯಿತು, ಮೊದಲು ಬಾಲಗುರುವಿಗೆ ಫಲಹಾರ ಆಗಲಿ, ಬೆಳಗಿನ ಭಿಕ್ಷೆನೂ ಸರಿಯಾಗಿ ಆಗಿಲ್ಲ. ನಮಗೆಲ್ಲ ಗುರುನೇ ಆದರೂ ಆತ ಇನ್ನೂ ಬಾಲಕ ಅಲ್ವಾ, ನಮಗಿಂತ ತುಂಬ ಚಿಕ್ಕವನಲ್ವಾ. ಮೊದಲು ಫಲಹಾರ ಮಾಡಲಿ, ತಡಿ, ಆ ನಂತರ ನಿನಗೆ ಶ್ಲೋಕಗಳನ್ನು ಹೇಳ್ತಾನೆ, ನೀನು ಬರ್ಕೋ ಅಂತ ಸದಾಶಿವ ಅವನನ್ನು ತಡೀತಾನೆ. ಬಾಲಗುರುನು ನಗೆಯನ್ನು ಬೀರ್ತಾನೆ. ಕೂತ್ಕೋ ನಾರಾಯಣ, ಬರ್ಕೊಳ್ಳುವಂತೆ. ಪಕ್ಕದಲ್ಲಿ ಹಣ್ಣನ್ನು ಬಿಡಿಸಿಟ್ಕೋ, ಸಣ್ಣ ಚೂರು ಮಾಡಿಕೊಂಡು ಬಾಯಲ್ಲಿ ಹಾಕ್ಕೊಳ್ತಾ ಬರೀ, ನಾನು ಹಾಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಹಣ್ಣನ್ನು ಮೆಲ್ತಾ ಹಾಲನ್ನು ಕುಡಿತಾ ಕೂತ್ಕೊತಾರೆ. ಬಾಲಗುರು ಆ ಸಂಜೆ ರಚಿಸಿದ ಸ್ತೋತ್ರಗಳನ್ನು ಜ್ಞಾಪಿಸ್ಕೊಳ್ತಾ ಹೇಳ್ತಾ ಹೋಗ್ತಾರೆ. ನಾರಾಯಣ ಅವುಗಳನ್ನು ತುಪ್ಪದ ದೀಪದ ಬೆಳಕಲ್ಲಿ ಬರ್ಕೊತ ಹೋಗ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.